ಹಾಯ್ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗಿನ ವಿಡಿಯೋ. ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮ ಅಕ್ಕರ ಮನೆ ದೇವರಿಗೆ ಕರ್ಕೊಂಡು ಹೋಗ್ತಾರಂತೆ, ಹಾಗಾಗಿ ಎಲ್ಲರೂ ರೆಡಿ ಆಗ್ತಿದ್ದೀವಿ. ಸೊ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಸಿಗ್ತೀನಿ. ಸೊ ಫ್ರೆಶ್ ಆಗಿ ನೋಡೋಣ ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಸ್ನಾನ ಮಾಡಿಕೊಂಡು ಬಂದೆ. ಇನ್ನೇನು ಇಲ್ಲಿ ಬಂದು ನೋಡಿದ್ರೆ ಎಷ್ಟೊಂದು ಮೇಕಪ್ ಸೆಟ್ ಇದೆ, ಇಲ್ಲಿ ನೋಡಿ ತೋರಿಸ್ತೀನಿ. ಇಷ್ಟೊಂದು ಯಾವಾಗಲೂ ನಾನು ಯೂಸ್ ಮಾಡಿಲ್ಲ, ಮಾಡ್ತಾಯಿದ್ದೆ ಮೊದಲು. ನನಗದ್ರ ಮೇಕಪ್ ರಾಣಿ ಅಂತಲೇ ಹೆಸರಿತ್ತು. ಬಟ್ ಇವಾಗ ಮದುವೆ ಆದಮೇಲೆ ಒಂದು ಕ್ರೀಮ್ ನನಗೆ ರಿಯಾಕ್ಟ್ ಆಗಿಬಿಡ್ತು ಫೇಸ್ಗೆ. ಅವಾಗಿಂದ ನಾನು ಯಾವುದನ್ನು ಯೂಸ್ ಮಾಡಿರಲಿಲ್ಲ. ಬರೀ ಒಂದು ಕ್ರೀಮ್ ಹಾಗೆ ಒಂದು ಐಬ್ರೋ ಪೆನ್ಸಿಲ್, ಒಂದು ಲಿಪ್ಸ್ಟಿಕ್ ಇಷ್ಟನ್ನೇ ಯೂಸ್ ಮಾಡ್ತಾ ಇದ್ದಿದ್ದು ನಾನು. ಇದು ನೋಡೋಣ ಬನ್ನಿ ಏನು ಅಂತ. ಏನು ಕ್ರೀಮು? ಫೇಸಸ್ ಕೆನಡಾ. ನಾನು ಯಾವಾಗಲೂ ಇದನ್ನು ಯೂಸ್ ಮಾಡಿಲ್ಲ ಕಣೆ. ಇದು ಫೇಸಸ್ ಕನ್ನಡನ ಕೆನಡಾನ ಒನ್ ಟೈಮ್ ಅಪ್ಲೈ ಮಾಡಿ ನೋಡೋಣ. ಇದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟೊಂದು ವೀಡಿಯೋಸ್ ನೋಡಿದ್ದೆ, ಬಟ್ ಯಾವಾಗೂ ಯೂಸ್ ಮಾಡಬೇಕು ಅಂತ ಅನಿಸಿರಲಿಲ್ಲ. ಯಾಕೆ ಅಂದರೆ ನನಗೆ ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ, ಮೇಕಪ್ ಮಾಡೋಕ್ಕಿಂತ ಹಾಗೆ ಚೆನ್ನಾಗಿ ಕಾಣಿಸ್ತೀಯ ಅಂತ. ಸೊ ಅದಕ್ಕೋಸ್ಕರ ಹಂಗಂತಲ್ಲ, ಇಂಟ್ರೆಸ್ಟ್ ಏನೂ ಇರಲಿಲ್ಲ. ಬಟ್ ಇದು ಯಾವುದಿಗೂ ನೀವು ಇದನ್ನು ಯೂಸ್ ಮಾಡಿ ಅಂತ ವೀಡಿಯೋ ನಾನು ಹಾಕ್ತಾಯಿಲ್ಲ, ಅದು ಅವ್ರವ್ರ ಇಷ್ಟ. ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ, ನೋಡೋಣ ಹಿಂಗೆ ಲಾಂಗ್ ಲಾಸ್ಟಿಂಗ್ ಹೆಂಗಿರುತ್ತೆ ಅಂತ ಹೇಳಿ. ಓಕೆ, ಇದು ಯೂಸ್ ಮಾಡಿದರೆ ಫೇಸಸ್ ಕೆನಡಾ ಇದ್ರದ್ದೇ ಲಿಪ್ಸ್ಟಿಕ್ ಹಾಗೆ ಫೌಂಡೇಶನ್, ಇದ್ರದ್ದೇ ಐಬ್ರೋ ಪೆನ್ಸಿಲ್ ಎಲ್ಲ ಯೂಸ್ ಮಾಡಬೇಕಂತೆ. ನಮ್ಮ ಅಕ್ಕವರೆಲ್ಲ ಇದನ್ನೇ ಯೂಸ್ ಮಾಡೋದು. ಅವರೆಲ್ಲ ನಿಜವಾಗ್ಲೂ ಸಖತ್ ಕಲ್ಲರೇ ಇದ್ದಾರೆ, ಬಟ್ ಆದರೂ ಇದನ್ನು ಯೂಸ್ ಮಾಡ್ತಾವ್ರೆ. ನೋಡೋಣ ತಡೀರಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ. ಇದು ಒಂದು ಫೌಂಡೇಶನ್ನು, ಅದರದ್ದೇ ಅದೇ ಕಂಪ್ನಿದೆ. ಇದು ತುಂಬ ಜಾಸ್ತಿ ಹಚ್ಕೊಂಡಿದ್ದೆ ನಾನು. ಯಾವ ಕ್ರೀಮ್ ಹಚ್ಚಿದ್ರು ಅಷ್ಟೇ, ನಾನು ಮುಂಚೆ ಇದನ್ನೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಯಾವುದೋ ಒಂದು ಕಂಪ್ನಿ ಫೌಂಡೇಶನ್ ಅಷ್ಟೇ, ಅದು ರಿಯಾಕ್ಟ್ ಆದಮೇಲೆ ನಾನು ಬಿಟ್ಟಿದ್ದೆ, ಏನೂ ಯೂಸೇ ಮಾಡ್ತಿರ್ಲಿಲ್ಲ. ಜಸ್ಟ್ ಒಂದು ಫೇರ್ ಆ್ಯಂಡ್ ಲವ್ಲಿ ಅದು ಇದು ಅಷ್ಟೇ. ಇವಳ ಹೆಸರು ಶೀಲಾ ಅಂತ, ಇಲ್ಲಿ ನೋಡ್ತಿದ್ದಾಳೆ ನೋಡಿ. ಅವಳದು ನ್ಯಾಚುರಲ್ ಕಲರೇ, ಅದು ವೈಟೇ ಇದ್ದಾಳೆ ಅವಳು. ವಾ, ಇದೇನೇ ಓಯ್, ಮತ್ತು ಅಷ್ಟು ಹಾಕಿದೆ ಕಡೆ ಅದಕ್ಕೆ ನಾನು ಅವಾಗ ಹಚ್ತಿದ್ದೆ ಕಣೆ ಲ್ಯಾಕ್ಮೆ ಫೌಂಡೇಶನ್. ಅದೊಂದ್ಸತಿ ಸೈಡ್ ಎಫೆಕ್ಟ್ ಕೊಟ್ಬಿಡ್ತು. ಈಗ ಅದು ಬಿಟ್ರೆ ನಾನು ಯಾವುದು ಫೇರ್ ಆ್ಯಂಡ್ ಇದೆಯಾ ಅದು ಹಚ್ಕೊಂಡು ಭೂತ ಮಕ್ಕಳಮ್ಮ ಥರ ಕಾಣಿಸ್ತಾ ಇದ್ದೀನಲ್ಲ. ಆದರೂ ಫೇಸ್ ಒಂದು ಕಲರು, ಕೈ ಒಂದು ಕಲರು, ಕುತ್ತಿಗೆ ಒಂದು ಕಲರು ಕಾಣಿಸ್ಬಾರ್ದು ನನಗೆ. ಏನೇ ಇದ್ದರೂ, ಎಷ್ಟೇ ಕಲರ್ ಇದ್ದರೂ ಚೆನ್ನಾಗಿ ಕಾಣಿಸ್ಬೇಕಷ್ಟೇ. ಫೇಸ್ ಒಂದು, ಕೈ ಕಾಲು ಕಲರ್ ಒಂದು, ಈ ರೀತಿ ಕಾಣಿಸ್ಬಾರ್ದು. ಅದಕ್ಕೆ ನಾನು ಇದನ್ನೆಲ್ಲ ಯೂಸ್ ಮಾಡಲ್ಲ. ಫಸ್ಟ್ ಟೈಮ್ ಅಷ್ಟೇ ಯೂಸ್ ಮಾಡಿದ್ದು, ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಪರವಾಗಿಲ್ಲ, ತುಂಬ ಜಾಸ್ತಿ ಅಪ್ಲೈ ಮಾಡಿದ್ದೆ, ನನಗೆ ಗೊತ್ತಿರಲಿಲ್ಲ. ಇವಾಗ ಸ್ವಲ್ಪ ಫೇಸು ನೀಟಾಗಿ ಕೂರ್ತು. ಇದಾದಮೇಲೆ ಇನ್ನೂ ಒಂದು ಯಾವುದೋ ಇದಿದಂತೆ, ತಡಿ ನೋಡೋಣ ಇದನ್ನು ಹೇಗೆ ಮಾಡೋದು ಅಂತ. ಲಿಪ್ಸ್ಟಿಕ್ ಯಾರಿದ್ರಾಗಿದ ಅದು ಕಳ್ಳಿ ಹಚ್ಕೊಳ್ಳೋದು. ಅದೇನು ಬೇಡ ಅವೆಲ್ಲ ಬೇಡ. ಅಲ್ಲ, ಅದು ಆ ಕಂಪ್ನಿ ಅಲ್ಲ, ಅದಕ್ಕೆ ಎಲ್ಲ ಒಂದೇ ಕಂಪ್ನಿದೆ ಹಚ್ಬೇಕಾ? ಫೇಸಸ್ ಕೆನಡಾ 4 ಅಡ್ವರ್ಟೈಸ್ಮೆಂಟ್ ಇನ್ಸ್ಟಾಗ್ರಾಮ್ ಅಲ್ಲಿ. ಏನು ಅಯ್ಯೋ, ಇನ್ಸ್ಟಾಗ್ರಾಮು ಯೂಟ್ಯೂಬ್ನೇ ಬರೀ ಇದೆ. ಅದೇ ನಾನು ಯಾವಾಗೂ ಯೂಸ್ ಮಾಡಬೇಕು ಅನ್ಸಿಲ್ಲ. ಸಾಕಷ್ಟೇ, ಎಲ್ಲ ಕವರ್ ಆಗತ್ತದ. ಹೆಂಗೆಲ್ಲ ಕೊಡೆ ಸಾಕು, ಜಾಸ್ತಿ ಅಲ್ಲ. ಹೆಂಗತ್ತ ನೀ ಮಾಡ್ಕೊಂಡ್ಯಾ ಅಡುಗೆಕಾಯಿ ಬೇಡ. ಸೊ ಫೈನಲಿ ರೆಡಿ ಆದೆ. ನನಗೆ ಫಸ್ಟ್ ಗೊತ್ತಿರಲಿಲ್ಲ ಅದು ಎಷ್ಟು ಲಿಮಿಟಲ್ಲಿ ಯೂಸ್ ಮಾಡಬೇಕಂತ ಹೇಳಿ. ಸೊ ಇವಾಗ ಕ್ಲೀನಾಗಿ ಫೇಸಿಗೆ ಅದು ನೀಟಾಗಿ ಕೂತಿದೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನೇನೆಲ್ಲ ಹೊರಟ್ವಿ, ಇನ್ನೇನು ವ್ಯಾನ್ ಬಂತು, ಎಲ್ಲ ಕೂತಿದ್ದೀವಿ ರೆಡಿಯಾಗಿ. ಎಲ್ಲರಲ್ಲೂ ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಅವ್ರಿಗೆ ಗೊತ್ತಿಲ್ಲ. ವಿಡಿಯೋ ಡೌನ್ಲೋಡ್ ಮಾಡಿ ಅವ್ರಿಗೆ ಶೇರ್ ಮಾಡಿ ಆಮೇಲೆ ಸರ್ಪ್ರೈಸ್ ಕೊಡ್ತೀನಿ. ಇವಾಗ ಫಸ್ಟು ನ್ಯಾಮ್ತಿಲ್ಲಿರುವಂಥ ಬಾದಾಮಿ ಬನಶಂಕರಿ ಟೆಂಪಲ್ಗೆ ಹೋಗಬೇಕು. ಅದು ಇದು ಇವರ ಮನೆ ದೇವರು, ಅಲ್ಲಿಗೆ ಹೋಗೋಕ್ಕಾಗಲ್ವಲ್ಲ. ಸೊ ಇಲ್ಲೇ ಒಂದು ದೇವಸ್ಥಾನ ಇದೆ, ಇಲ್ಲಿಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಮತ್ತೆ ನೆಕ್ಸ್ಟು ಇನ್ನೊಂದು ಊರಿಗೆ ಹೋಗೋದು. ಅದು ಊರ ಹೆಸರು ನನಗೆ ಗೊತ್ತಿಲ್ಲ, ಇವಾಗ ಹೇಳೋಕ್ಕೆ ಬರ್ತಾಯಿಲ್ಲ. ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ, ವೆಯ್ಟ್ ಮಾಡಿ. ಸೊ ಇಲ್ಲಿ ಈ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ನಾನು ತುಂಬ ಚಿಕ್ಕವಳಿದ್ದಾಗ ಬಂದಿದ್ದು, ಅವಾಗಿನ್ನೂ ಇದು ಕೆಲಸ ನಡೀತಾ ಇತ್ತಿದ್ರದ್ದು. ಇವಾಗ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ ಇದು.
ಈ ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿಗೆ ಮನೆ ದೇವರಿಗೆ. ಸೊ ಹೊರಡ್ತಾ ಇದ್ದೀವಿ. ಜಾಸ್ತಿ ಲಾಂಗ್ ವಿಡಿಯೋ ಏನು ಮಾಡಲಿಲ್ಲ, ಟ್ರಾವೆಲ್ ಮಾಡ್ತಾ ಇದ್ದಿದ್ದನ್ನು ಅಷ್ಟು ತುಂಬ ಲಾಂಗ್ ಆಗುತ್ತೆ ಅಂತ. ಇದೇ ನೋಡಿ, ಇದು ದೇವಸ್ಥಾನ ಗುಡ್ಡದ ಬಸವೇಶ್ವರ ದೇವಸ್ಥಾನ, ಮರಬನಹಳ್ಳಿ. ಈ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಗುಡ್ಡದ ಮೇಲೆ ಇದ್ದಿದ್ದು. ಸೊ ಅಲ್ಲೆಲ್ಲ ವ್ಯೂ ಚೆನ್ನಾಗಿತ್ತು, ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಪಾಪು ಫೋನ್ ಇಸ್ಕೊಂಡು ಬಿಸಾಕ್ತಾ ಇದ್ಲು, ಮತ್ತು ಗುಡ್ಡದ ಮೇಲಿಂದ ಬಿಸಾಕ್ಬಿಟ್ರೆ ಆ ಫೋನು ಸಿಗೋಲ್ಲ ಅಂತ ಹೇಳಿ. ಸೊ ನಾವು ದೇವಸ್ಥಾನ ಪೂಜಾರಿ ಸಿಗಲಿಲ್ಲ, ನಾವೇ ಬೀಗ ಇಸ್ಕೊಂಡು ಬಂದು ನಾವೇ ದೇವಸ್ಥಾನ ಓಪನ್ ಮಾಡಿಬಿಟ್ಟು, ಆಲ್ರೆಡಿ ಪೂಜೆ ಆಗಿ ಅವ್ರು ಲಾಕ್ ಮಾಡ್ಕೊಂಡು ಹೋಗಿದ್ರು. ಇವಾಗ ನಾವು ಮತ್ತೆ ಓಪನ್ ಮಾಡಿ ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಊಟ ಎಲ್ಲ ತಂದಿದ್ದೀವಿ. ಇಲ್ಲೇ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಹೊರಡ್ತೀವಿ. ಸೊ ಆ ವಿಡಿಯೋನೂ ಇದೆ, ಕೊನೆ ತನಕ ನೋಡಿ. ಹೊಸದಾಗಿ ನೋಡ್ತಾ ಇರೋರು ಏನು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ. ಇದು ನಮ್ಮ ಮಾಮನ ಅದೃಷ್ಟ ಅಂತ ಅನಿಸುತ್ತೆ. ಅವರೇ ಮನೆ ದೇವ್ರನ್ನ ಪೂಜೆ ಮಾಡ್ತಾಯಿದ್ದಾರೆ. ತುಂಬ ಜನಕ್ಕೆ ಈ ಅದೃಷ್ಟ ಸಿಗಲ್ಲ, ಯಾಕಂದರೆ ಸ್ವಾಮಿಗಳೆಲ್ಲ ಇರ್ತಾರೆ, ಅವರು ಕೊಟ್ಟರೆ ಪೂಜೆ ಮಾಡಿಕೊಡ್ತಾರೆ. ಇಲ್ಲಿವತ್ತು ದೇವರೇ ಸ್ವಾಮಿಗಳನ್ನ ಬರೆದಿರೋ ರೀತಿ ಮಾಡಿರಬೇಕು ನಮ್ಮ ಮಾಮನ ಕೈಯಲ್ಲಿ ಪೂಜೆ ಮಾಡಿಸ್ಕೊಳ್ಳೋಕ್ಕೆ. ಸೊ ನಾವೇ ಕೀ ಎಲ್ಲ ಓಪನ್ ಮಾಡಿಬಿಟ್ಟು ಇಡೀ ನಾವೇ ಪೂಜೆ ಮಾಡ್ತಾಯಿದ್ದೀವಿ. ಈ ಸುತ್ತ ಕಾಡಲ್ಲಿ ಜಾಸ್ತಿ ಜನ ಇಲ್ಲ, ನಾವೇನು ಬಂದಿದ್ದೀವಿ ನಾವು ಇಷ್ಟೇ ಜನನೇ ಇರೋದು. ಪೂಜೆ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಎಲ್ಲರೂ ಇಲ್ಲೇ ಜೊತೆ ಕೂತ್ಕೊಂಡು ಊಟ ಮಾಡಿ ಮತ್ತೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ನಾನು ಸೂಳೆಕೆರೆ ಇದುವರೆಗೂ ಒಂದು ಟೈಮು ನೋಡಿಲ್ಲ. ಸೊ ತೋರಿಸ್ತೀವಿ ಅಂತ ಹೇಳಿದ್ದಾರೆ, ನೋಡೋಣ ಬನ್ನಿ. ಎಷ್ಟೋ ರೈತರ ಹೊಲ ಗದ್ದೆ ತೋಟ ಒಣಗೋ ಟೈಮಲ್ಲಿ ಈ ಸೂಳೆಕೆರೆ ಸೊ ರೈತರ ಜೀವವನ್ನು ಉಳಿಸಿದೆಯಂತೆ. ಹೇಗೆ ಅಂತ ಅಂದರೆ, ಬರಗಾಲ ಅಂತ ಹೇಳಿ ಬಂದಾಗ ತಮ್ಮ ತೋಟಗಳಿಗೆ ಹೊಲಗಳಿಗೆ ಟ್ಯಾಂಕರ್ ಮುಖಾಂತರ ನೀರನ್ನು ತಗೊಂಡೋಗಿ ಸೊ ಎಲ್ಲ ಹೊಲ ಗದ್ದೆಗಳಿಗೆ ಇದರ ನೀರನ್ನು ಯೂಸ್ ಮಾಡಿದಾರಂತೆ. ಆದರೂ ಈ ಸೂಳೆಕೆರೆಯಲ್ಲಿ ನೀರು ಖಾಲಿಯಾಗಿಲ್ಲ. ನಾನು ಇಷ್ಟು ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡು ಇರಲಿಲ್ಲ. ಎಲ್ಲೆಲ್ಲೂ ನೀರು ಯಪ್ಪ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಬೋಟಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ, ಆದರೂ ನನಗೆ ಭಯ ಆಗೋಯ್ತು, ಅದಕ್ಕೆ ಸುಮ್ಮನಾದೆ. ನೋಡಿ, ಎಲ್ಲಿ ನೋಡಿ ನೀರು. ಸೊ ನನಗೆ ಇದು ನೋಡಿ ತುಂಬ ಖುಷಿ ಆಯಿತು. ಇದೆಲ್ಲ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ಎಲ್ಲೂ ಇಲ್ಲ, ಅಲ್ಲಿ ಯಾವುದೋ ಒಂದು ಮಠ ಇದೆ, ತೋರಿಸ್ತೀನಿ ಅಂತ ಹೇಳಿದರು. ಬಟ್ ಅದು ಆಮೇಲೆ ಕ್ಲೋಸ್ ಆಗಿದೆ, ಹೋಗೋಕ್ಕಾಗಲ್ಲ, ಟೈಮ್ ಆಗಿದೆ ಅಂತ ಹೇಳಿದ್ರು. ಇನ್ನೇನು ಮತ್ತೆ ನಮ್ಮ ಪಯಣ ಊರ ಕಡೆನೇ. ಸೊ ಇವಾಗ ನಾವು ಮತ್ತೆ ಚಟ್ನಳ್ಳಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾನು ಮತ್ತು ನಿಟ್ಟೂರಿಗೆ ಹೋಗಬೇಕು. ಹೋಗಲೇಬೇಕು ಇವತ್ತು ಇಷ್ಟೊತ್ತು. ನಾನು ಆಲ್ರೆಡಿ ಬಂದು 3 ಡೇಸ್ ಆಯಿತು ಇಲ್ಲಿಗೆ. ಊರಿಗೆ ಹೊರಟು ಮತ್ತೆ ಅಲ್ಲಿ ನೈಟೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಹೋಗೋದಿಲ್ಲ. ಸೊ ಹೋಗಿಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ನಮ್ಮ ಊರಲ್ಲಿ ನನ್ನ ಬ್ಲಾಗ್ನ ಸ್ಟಾರ್ಟ್ನ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.